ಕಾರ ಹುಣ್ಣಿಮೆ ಕಾರ್ತಿಕ ಪೂರ್ಣಿಮೆ ದಿನವು ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ. ಈ ದಿನವನ್ನು ದೀಪಾವಳಿಯಂತೆಯೇ ದೀಪಗಳಿಂದ ಆಚರಿಸಲಾಗುತ್ತದೆ ಮತ್ತು ಇದನ್ನು ದೇವ ದೀಪಾವಳಿ ಎಂದೂ ಕರೆಯಲಾಗುತ್ತದೆ. ಕಾರ್ತಿಕ ಮಾಸದ ಪೂರ್ಣಿಮೆಯಂದು ಆಗುವ ಈ ಹಬ್ಬವು ದೇವತೆಗಳಿಗೆ ಸಂಬಂಧಿಸಿದ ಒಂದು ಆಧ್ಯಾತ್ಮಿಕ ಕಥೆಯನ್ನು ಹೊಂದಿದೆ. ಈ ಕಥೆಯು ಕಾರ ಹುಣ್ಣಿಮೆಯ ಮಹತ್ವವನ್ನು ಒಡಮೂಡಿಸುವ ಭಕ್ತಿಯ, ಸಾಹಸದ ಮತ್ತು ಆಧ್ಯಾತ್ಮಿಕತೆಯ ಸಂದೇಶವನ್ನು ಒಳಗೊಂಡಿದೆ. ಕಾರ ಹುಣ್ಣಿಮೆಯ ದೀಪದ ಕಥೆಕಾಲವೊಂದರಲ್ಲಿ ಗಂಗಾನದಿಯ ತೀರದಲ್ಲಿರುವ ಸುಂದರವಾದ ಕಾಶಿಪುರ ಎಂಬ ಗ್ರಾಮವಿತ್ತು. ಈ ಗ್ರಾಮದ ಜನರು ಕಾರ್ತಿಕ ಪೂರ್ಣಿಮೆಯ ದಿನವನ್ನು ದೊಡ್ಡ ಉತ್ಸಾಹದಿಂದ ಆಚರಿಸುತ್ತಿದ್ದರು. ಗಂಗೆಯ ತೀರದಲ್ಲಿ ಸಾವಿರಾರು ದೀಪಗಳನ್ನು ಇರಿಸಿ ದೇವತೆಗಳಿಗೆ ಒಡ್ಡಲಾಗುತ್ತಿತ್ತು. ಆದರೆ ಈ ಬಾರಿಯ ಕಾರ ಹುಣ್ಣಿಮೆಯ ದಿನವು ಗ್ರಾಮಕ್ಕೆ ಒಂದು ವಿಶೇಷ ಸಂದೇಶವನ್ನು ತಂದಿತು. ಗ್ರಾಮದಲ್ಲಿ ಶಿವಾನಂದ ಎಂಬ ಯುವಕನಿದ್ದ. ಶಿವಾನಂದನಿಗೆ ತನ್ನ ಗ್ರಾಮದ ಸಂಪ್ರದಾಯಗಳ ಮೇಲೆ ಅಪಾರ ಭಕ್ತಿ ಇತ್ತು. ಆದರೆ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇತ್ತು. ಕಾರ ಹುಣ್ಣಿಮೆಯಂದು ದೀಪಗಳನ್ನು ಇಡುವುದರಿಂದ ದೇವತೆಗಳು ನಿಜವಾಗಿಯೂ ಸಂತೋಷಗೊಳ್ಳುತ್ತಾರೆಯೇ? ಈ ಸಂಪ್ರದಾಯದ ನಿಜವಾದ ಉದ್ದೇಶವೇನು? ಈ ಪ್ರಶ್ನೆಯ ಉತ್ತರವನ್ನು ಕಂಡುಕೊಳ್ಳಲು ಶಿವಾನಂದ ಒಂದು ನಿರ್ಧಾರಕ್ಕೆ ಬಂದ. ಈ ಕಾರ ಹುಣ್ಣಿಮೆಯಂದು ಗಂಗೆಯ ತೀರದಲ್ಲಿ ಒಂದು ದೀಪವನ್ನು ಇರಿಸಿ ದೇವತೆಗಳಿಂದ ಉತ್ತರವನ್ನು ಕೇಳುವೆನೆಂದು. ಕಾರ ಹುಣ್ಣಿಮೆಯ ದಿನ ಬಂದಿತು. ಗ್ರಾಮದ ಜನರು ಗಂಗೆಯ ತೀರದಲ್ಲಿ ದೀಪಗಳನ್ನು ಇಡುತ್ತಿದ್ದರು. ಶಿವಾನಂದ ಕೂಡ ಒಂದು ಸಣ್ಣ ಮಣ್ಣಿನ ದೀವಿಗೆಯನ್ನು ತೆಗೆದುಕೊಂಡು ಅದರಲ್ಲಿ ತುಪ್ಪದ ಬತ್ತಿಯನ್ನು ಇರಿಸಿ ಗಂಗೆಯ ತೀರಕ್ಕೆ ತೆರಳಿದ. ಆದರೆ ಆ ದಿನ ರಾತ್ರಿ ಒಂದು ವಿಚಿತ್ರ ಘಟನೆ ನಡೆಯಿತು. ಶಿವಾನಂದನ ದೀವಿಗೆಯ ಜ್ಯೋತಿಯು ಇತರ ದೀಪಗಳಿಗಿಂತ ಭಿನ್ನವಾಗಿ ಪ್ರಕಾಶಿಸಿತು. ಅದು ಗಂಗೆಯ ತೀರದಿಂದ ಒಂದು ಬೆಳಕಿನ ರೇಖೆಯಂತೆ ಆಕಾಶದತ್ತ ಏರಿತು. ಗ್ರಾಮಸ್ಥರು ಆಶ್ಚರ್ಯದಿಂದ ಈ ದೃಶ್ಯವನ್ನು ನೋಡಿದರು. ಶಿವಾನಂದನಿಗೂ ಇದು ಆಶ್ಚರ್ಯವಾಯಿತು. ಆ ಬೆಳಕಿನ ರೇಖೆಯು ಶಿವಾನಂದನನ್ನು ಒಂದು ರಹಸ್ಯಮಯ ಗುಹೆಗೆ ಕರೆದೊಯ್ಯಿತು. ಗುಹೆಯ ಒಳಗೆ ಒಬ್ಬ ವೃದ್ಧ ಸಾಧು ಕುಳಿತಿದ್ದ. ಆತನ ಕಣ್ಣುಗಳು ಜ್ಞಾನದಿಂದ ಕೂಡಿದ್ದವು. ಶಿವಾನಂದ, ನಿನ್ನ ಭಕ್ತಿಯ ದೀಪವು ದೇವತೆಗಳ ಗಮನವನ್ನು ಸೆಳೆದಿದೆ. ಆದರೆ ಕಾರ ಹುಣ್ಣಿಮೆಯ ರಹಸ್ಯವನ್ನು ತಿಳಿಯಲು ನೀನು ಒಂದು ಕಾರ್ಯವನ್ನು ಪೂರೈಸಬೇಕು ಎಂದು ಸಾಧು ಹೇಳಿದ. ಶಿವಾನಂದ ಒಪ್ಪಿಕೊಂಡ. ಸಾಧು ಒಂದು ಚಿಕ್ಕ ದೀವಿಗೆಯನ್ನು ಕೊಟ್ಟು, ಈ ದೀವಿಗೆಯನ್ನು ಗಂಗೆಯ ಒಡ್ಡಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ದೊಡ್ಡ ದೀಪವನ್ನು ಹೊತ್ತಿಸು. ಆದರೆ ಈ ದೀವಿಗೆಯ ಜ್ಯೋತಿಯು ಆರದಂತೆ ಎಚ್ಚರಿಕೆಯಿಂದ ತೆಗೆದುಕೊಂಡು ಹೋಗು ಎಂದು ಎಚ್ಚರಿಸಿದ. ಶಿವಾನಂದ ದೀವಿಗೆಯನ್ನು ತೆಗೆದುಕೊಂಡು ಗುಹೆಯಿಂದ ಹೊರಬಂದ. ಆದರೆ ಹೊರಗೆ ಭಯಂಕರ ಗಾಳಿಯ ದಾಳಿಯಿತ್ತು. ಗಾಳಿಯು ದೀವಿಗೆಯ ಜ್ಯೋತಿಯನ್ನು ಆರಿಸಲು ಯತ್ನಿಸಿತು. ಶಿವಾನಂದ ತನ್ನ ಕೈಗಳಿಂದ ಜ್ಯೋತಿಯನ್ನು ರಕ್ಷಿಸಿಕೊಂಡು ಗಂಗೆಯ ತೀರದತ್ತ ನಡೆದ. ದಾರಿಯಲ್ಲಿ ಒಂದು ದೊಡ್ಡ ಕಾಡು, ಕೊಳಕಾದ ಜಾಗಗಳು ಮತ್ತು ಭಯಂಕರವಾದ ಜೀವಿಗಳು ಶಿವಾನಂದನ ದಾರಿಯನ್ನು ತಡೆದವು. ಆದರೆ ಶಿವಾನಂದನ ಭಕ್ತಿಯ ಶಕ್ತಿಯಿಂದ ಜ್ಯೋತಿಯು ಆರದೆ ಉರಿಯುತ್ತಲೇ ಇತ್ತು. ಗಂಗೆಯ ತೀರಕ್ಕೆ ತಲುಪಿದಾಗ ಶಿವಾನಂದ ಒಂದು ದೊಡ್ಡ ದೀವಿಗೆಯನ್ನು ಕಂಡ. ಆ ದೀವಿಗೆಯನ್ನು ಹೊತ್ತಿಸಿದ ಕೂಡಲೇ ಆಕಾಶದಿಂದ ಒಂದು ದಿವ್ಯ ಜ್ಯೋತಿಯು ಇಳಿಯಿತು. ಆ ಜ್ಯೋತಿಯಿಂದ ದೇವತೆಯೊಬ್ಬಳು ಕಾಣಿಸಿಕೊಂಡಳು. ಅವಳು ಗಂಗಾದೇವಿಯಾಗಿದ್ದಳು. ಶಿವಾನಂದ, ನಿನ್ನ ಭಕ್ತಿಯ ದೀಪವು ಕೇವಲ ಬೆಳಕಿನ ಸಂಕೇತವಲ್ಲ, ಒಳಗಿನ ಜ್ಞಾನದ ಮತ್ತು ಶಾಂತಿಯ ಸಂಕೇತವಾಗಿದೆ. ಕಾರ ಹುಣ್ಣಿಮೆಯ ದಿನ ಜನರು ದೀಪಗಳನ್ನು ಇಡುವುದರಿಂದ ತಮ್ಮ ಮನಸ್ಸಿನ ಕತ್ತಲೆಯನ್ನು ದೂರ ಮಾಡುತ್ತಾರೆ. ಆದರೆ ನಿಜವಾದ ದೀಪವು ನಿನ್ನ ಹೃದಯದಲ್ಲಿರಬೇಕು. ಅದು ಭಕ್ತಿಯ, ಸತ್ಯದ ಮತ್ತು ಕರುಣೆಯ ಜ್ಯೋತಿಯಾಗಿರಬೇಕು ಎಂದು ಗಂಗಾದೇವಿ ಹೇಳಿದಳು. ಗಂಗಾದೇವಿಯ ಮಾತಿನಿಂದ ಶಿವಾನಂದನಿಗೆ ತನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತು. ಕಾರ ಹುಣ್ಣಿಮೆಯ ದೀಪವು ಕೇವಲ ಸಂಪ್ರದಾಯವಲ್ಲ, ಒಳಗಿನ ಕತ್ತಲೆಯನ್ನು ದೂರ ಮಾಡುವ ಜ್ಞಾನದ ಸಂಕೇತವಾಗಿತ್ತು. ಶಿವಾನಂದ ಗ್ರಾಮಕ್ಕೆ ಮರಳಿ ಈ ಸಂದೇಶವನ್ನು ಎಲ್ಲರಿಗೂ ತಿಳಿಸಿದ. ಅಂದಿನಿಂದ ಕಾಶಿಪುರದ ಜನರು ಕಾರ ಹುಣ್ಣಿಮೆಯನ್ನು ಕೇವಲ ದೀಪಗಳಿಂದ ಆಚರಿಸದೆ ತಮ್ಮ ಮನಸ್ಸಿನಲ್ಲಿ ಭಕ್ತಿಯ ಮತ್ತು ಜ್ಞಾನದ ದೀಪವನ್ನು ಹೊತ್ತಿಸುವ ಪ್ರಯತ್ನವನ್ನು ಮಾಡಿದರು. ಕಾರ ಹುಣ್ಣಿಮೆಯ ಮಹತ್ವ. ಈ ಕಥೆಯು ಕಾರ ಹುಣ್ಣಿಮೆಯ ಮಹತ್ವವನ್ನು ಸಾಂಕೇತಿಕವಾಗಿ ವಿವರಿಸುತ್ತದೆ. ಈ ದಿನವು ಕೇವಲ ದೀಪಗಳನ್ನು ಇಡುವ ಸಂಪ್ರದಾಯವಲ್ಲ, ಒಳಗಿನ ಕತ್ತಲೆಯನ್ನು ದೂರ ಮಾಡಿ ಜ್ಞಾನ, ಭಕ್ತಿ ಮತ್ತು ಕರುಣೆಯನ್ನು ಹೊಂದಿರುವ ಜೀವನದ ಸಂದೇಶವನ್ನು ನೀಡುತ್ತದೆ. ಗಂಗಾದೇವಿಯ ದರ್ಶನವು ಶಿವಾನಂದನಿಗೆ ಸತ್ಯದ ಮಾರ್ಗವನ್ನು ತೋರಿಸಿತು ಮತ್ತು ಈ ಸಂದೇಶವು ಎಲ್ಲರಿಗೂ ಪ್ರೇರಣೆಯಾಗಿದೆ. ಕಾರ ಹುಣ್ಣಿಮೆಯಂದು ದೀಪಗಳನ್ನು ಇಡುವಾಗ ನಾವು ಕೇವಲ ಬಾಹ್ಯ ಜಗತ್ತನ್ನು ಬೆಳಗಿಸದೆ ನಮ್ಮ ಒಳಗಿನ ಜಗತ್ತನ್ನು ಬೆಳಗಿಸಬೇಕು.